ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಮೋಘ ಪ್ರೀತಿ ಭಾಗ 2. ಇತ್ತ ಮನೆಗೆ ಬಂದ ಸಮೀಕ್ಷಾ ಯೋಚನೆಗೆ ಬಿದ್ದಳು. ನಾನು ಯಾಕೆ ಪ್ರೀತುನ ನೋಡಿ ಅಷ್ಟು ಖಾರವಾಗಿ ರಿಯಾಕ್ಟ್ ಮಾಡಿದೆ? ನನಗೆ ಅವನ ಮೇಲೆ ಕೋಪ ಇದೆ ನಿಜ, ಬಟ್ ಅವನ ಜೊತೆ ಅಷ್ಟು ಹಾರ್ಶ್ ಆಗಿ ಮಾತಾಡೋ ಅವಶ್ಯಕತೆ ಇತ್ತಾ? ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಎಲ್ಲಿ ನಾನು ಅವನಿಗೆ ಹತ್ತಿರ ಆಗ್ತೀನೋ ಅಂತ ನಾನಾಗೆ ಮಾತಾಡಿದ್ದೀನಿ ಅಷ್ಟೇ. ಹಾಗಾದರೆ ನನಗೆ ಅವನ ಮೇಲೆ ಇನ್ನೂ ಪ್ರೀತಿ ಇದೆಯಾ? ಇಲ್ಲ, ಅದು ಸಾಧ್ಯ ಇಲ್ಲ. ಅಂದರೆ ನಾನು ಅವನನ್ನು ದ್ವೇಷ ಪಡ್ತಿದ್ದೀನಾ? ಇಲ್ವಲ್ಲ. ಅವನು ನನ್ನ ಜೀವನ ಎಲ್ಲ. ಅವನಿಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಅಲ್ಲಿ ತನಕ ನಾನು ಶಾಂತವಾಗಿ ತಾಳ್ಮೆಯಿಂದ ಇರಬೇಕು. ಆ ದಿನ ಬೇಗ ಬರುತ್ತೆ. ನಮ್ಮ ಪ್ರೀತಿ ಗೆದ್ದೇ ಗೆಲ್ಲುತ್ತೆ. ಅದು ಅವನಿಗೂ ಗೊತ್ತು ಎಂದು ನೆನೆಯುತ್ತಿದ್ದ ಸಮೀಕ್ಷಾನ ಎಚ್ಚರಿಸಿದ್ದು ಅವಳ ಫೋನ್. ಯಾವುದೋ ಹೊಸ ನಂಬರ್. ಯಾರು ಎಂದು ನೋಡುವ ಹೊತ್ತಿಗೆ ಕರೆ ನಿಷ್ಕ್ರಿಯವಾಗಿತ್ತು. ಮತ್ತೆ ಅದೇ ನಂಬರಿಂದ ಕರೆ ಬಂದಾಗ ಉತ್ತರಿಸಿದಳು ಸಮೀಕ್ಷಾ. ಆ ಧ್ವನಿ ಕೇಳಿ ಕಣ್ಣು ತುಂಬಿ ಬಂದವು. ಸಂತೋಷ ಮತ್ತು ಕಣ್ಣೀರು ಎರಡೂ ಒಟ್ಟಿಗೆ ಬಂದವು ಅವಳಿಗೆ. ಕರೆಯಲ್ಲಿ ಮಾತನಾಡುತ್ತಿದ್ದದ್ದು ಗಗನ್. ಸಮೀಕ್ಷಾ ತನ್ನ ಗಂಟಲುಬ್ಬಿ ಬಂದರೂ ಅದನ್ನು ತಡೆಯುತ್ತಾ ಗಗ್ಗು ಎಂದಳು ಸಂತೋಷದಿಂದ. ಕಂದ, ನಾನಿನ್ನೂ ನೆನಪಿದ್ದೀನ ನಿಂಗೆ ಎಂದನು ತನ್ನ ಕಣ್ಣೀರು ಒರೆಸುತ್ತಾ. ಬೇಡ ಕಣ ಮರಿ, ಹಾಗೆಲ್ಲ ಮಾತಾಡಿ ನೋವು ಮಾಡಬೇಡ ನನಗೆ. ನೀವಿಲ್ಲದೆ ಆಗಲೇ ತುಂಬ ಒಂಟಿ ಆಗಿದ್ದೀನಿ ನಾನು. ಹಾಗಿದ್ರೆ ನಿಂಗೆ ಒಂದು ಚಾಲೆಂಜ್. ಚಾಲೆಂಜ್? ಹಾಂ, ಏನು? ನಾನೀಗ ಎಲ್ಲಿದ್ದೀನಿ ಅಂತ ಹೇಳಿ ನೋಡೋಣ. ಅವನ ಮಾತು ಕೇಳಿದ ತಕ್ಷಣ ಏನೋ ನೆನಪಾಗಿ ಬಾಗಿಲ ಬಳಿ ಓಡಿದಳು ಸಮೀಕ್ಷಾ. ಹಾಕಿದ ಬಾಗಿಲನ್ನು ನಿಧಾನವಾಗಿ ತೆಗೆದಳು. ನಗುತ್ತಾ ನಿಂತಿದ್ದ ಗಗನ್. ಅವನನ್ನು ನೋಡಿದ ತಕ್ಷಣ ಮಾತೇ ಹೊರಡಲಿಲ್ಲ. ಹಾಗೆ ಕಲ್ಲಾದಳು ಚೆಲುವೆ. ಕಂದ ಎಂದನು ಗಗನ್. ಕಕ್ಕು ಎಂದು ಹೋಗಿ ಜೋರಾಗಿ ಅವನನ್ನು ತಬ್ಬಿ ಅಳಲು ಶುರು ಮಾಡಿದಳು. ಸ್ವಲ್ಪ ಸಮಯದವರೆಗೂ ಮೌನ ಬಿಟ್ಟು ಬೇರೇನೂ ಇಲ್ಲ. ಅವಳ ಮನೆಯವರು ಸಹ ಈ ಅಕ್ಕ ತಮ್ಮನ ನೋಡಿ ಕಣ್ಣು ತುಂಬಿಕೊಂಡರು. ಗಗನ್ ಮಾತ್ರ ಇವೆಲ್ಲದಕ್ಕೂ ತಯಾರಾಗಿ ಬಂದಿದ್ದ. ನಿಧಾನವಾಗಿ ಸಮೀಕ್ಷಾಳ ತಲೆ ಸವರುತ್ತಾ, ಕಂದ, ನಿನ್ನ ಕೈ ಬಜ್ಜಿ ತಿನ್ನಬೇಕು ಅಂತ ನಿನ್ನ ಜಗಳಗಂಟಿ ಫ್ರೆಂಡ್ ಜಲ್ಜಾಳ ಹತ್ರ ಜಗಳ ಆಡಿ ಫೋನ್ ನಂಬರ್ ಇಸ್ಕೊಂಡು ಮತ್ತೆ ಕಾಡಿ ಬೇಡಿ ಮನೆ ತಿಳಿದುಕೊಂಡು ಬಂದರೆ ನೀನೇನು ಹೀಗೆ ಹತ್ತು ಸುಸ್ತಾಗಿ ಮತ್ತೆ ನನ್ನ ಹಾಗೆ ಕಳಿಸೋ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ಕಾಣುತ್ತೆ ಎಂದನು ಗಂಭೀರವಾಗಿ. ಅವನ ಮಾತು ಕೇಳಿದ್ದೇ ತಡ ಅವನ ಎದೆಗೆ ಸಣ್ಣದಾಗಿ ಗುದ್ದಿ ಅವನ ಮುಖ ನೋಡುತ್ತಾ, ಇಷ್ಟೊಂದು ದೊಡ್ಡವನಾದರೂ ಇನ್ನೂ ನಿನ್ನ ಬುದ್ಧಿ ಬಿಟ್ಟಿಲ್ಲ ಅಲ್ವಾ ನೀನು? ಕೋತಿ, ಬಾ ಒಳಗೆ. ಬಜ್ಜಿ ತಾನೆ, ಈಗ ಮಾಡ್ತರ್ತೀನಿ. ನೀನು ಸಂತೋಷ್ ಮಾತಾಡ್ತಾ ಇರಿ ಎಂದಳ. ಅವನ ಕೈ ಹಿಡಿದು ಒಳಗೆ ಎಳೆದೊಯ್ಯುತ್ತಾ. ಅವಳ ಈ ರೀತಿ ನೋಡಿ ನಗು ಬಂದರೂ ತಡೆಯುತ್ತಾ ಅವಳನ್ನು ನಿಲ್ಲಿಸಿ, ಕಂದ, ನೀನು ಬಜ್ಜಿ ಮಾಡಿಕೊಡೋ ತನಕ ಎಲ್ಲೂ ಹೋಗಲ್ಲ, ಕೈ ಬಿಡು, ನೋವುತ್ತೆ ಎಂದನ. ಸಮೀಕ್ಷಾ ಮತ್ತೆ ನಿಂತು, ಹೌದಲ್ವಾ, ನೀನೆಲ್ಲೂ ಹೋಗಲ್ಲ. ಮತ್ತೆ ನಿನ್ನ ನೋಡಿದ್ದ ಖುಷಿಗೆ ನಾನು ಹೀಗಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಅವಳ ಈ ಖುಷಿ ನೋಡಿ ಕಣ್ಣು ತುಂಬಿ ಬಂದವು ಗಗನ್ನಿಗೆ. ಅವನ ಕಣ್ಣೀರು ನೋಡುತ್ತಾ, ಸಾರಿ ಕಣೋ, ಅಷ್ಟು ಜೋರಾಗಿ ಎಳಿಬಾರ್ದಿತ್ತು, ನೋವಾಯ್ತಾ ಎಂದಳು ಮತ್ತೆ ಕಣ್ಣೀರು ಸುರಿಸುತ್ತಾ. ಗಗನ್ ಸಮೀಕ್ಷಾಳ ಕಣ್ಣು ಒರೆಸುತ್ತಾ, ಇಲ್ಲ ಕಣೋ ಕಂದ, ಇಷ್ಟು ವರ್ಷ ಈ ಪ್ರೀತಿ ನನಗೆ ಪ್ರೀತುಗೆ ಇಲ್ಲದಾಗೆ ಆಯ್ತಲ್ವಾ ಅಂತ ಬೇಜಾರು ಅಷ್ಟೇ. ಪ್ರೀತು ಎಂದಿದ್ದೇ ತಡ ಸಮೀಕ್ಷಾ ಮುಖ ಕಳಹೀನವಾಯಿತು. ಅದನ್ನು ಗಮನಿಸಿದ ಗಗನ್, ಈಗ ಅದು ಬೇಡ ಬಿಡು, ಮೊದಲು ಬಜ್ಜಿ ಮಾಡಿಕೊಡು ಎಂದೆನು. ಮತ್ತೆ ಕಣ್ಣೀರನ್ನು ಮರೆಮಾಚುತ್ತಾ ಸಮೀಕ್ಷಾ, ಸರಿ ಬರ್ತೀನಿ ಇರು, ನೀನು ಹೋಗು, ಸಂತೋಷ್ ಇದ್ದಾನೆ ಎಂದಳ. ನಿಧಾನವಾಗಿ ರೂಮ್ ಕಡೆ ಹೋದ ಗಗನ್. ಅಲ್ಲಿ ಸಂತೋಷ್ ಯಾವುದೋ ಪುಸ್ತಕದ ಸಮಸ್ಯೆಯಿಂದ ಒದ್ದಾಡುತ್ತಿದ್ದ. ಅದನ್ನು ನೋಡಿದ ಗಗನ್, ಯಾಕೋ ತಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀಯಾ? ಗಗ್ಗು, ಆರ್ ಯು ಸೀರಿಯಸ್? ನೀನಿನ ಬಂದಿರೋದು ಎಂದು ಓಡಿ ಬಂದು ತಪ್ಪಿದ್ದನು. ಹೋನಪ್ಪ, ನಾನೇ. ಇಷ್ಟೊತ್ತು ನಿಮ್ಮಕ್ಕ ಶರ್ಟ್ ಹಸಿ ಮಾಡಿದ್ಲು, ಈಗ ನೀನಾ ಎಂದನು ನಾಟಕೀಯವಾಗಿ. ಅಯ್ಯೋ ಪಾಪಿ, ಪಾಪ ಅಕ್ಕ ಗೊತ್ತಾ? ಯಾಕೋ? ಮತ್ತೆ ಅದೇ ನಾಟಕೀಯ ಧ್ವನಿಯಲ್ಲಿ. ಅವನಿಗೆ ಗೊತ್ತಿತ್ತು ಸಂತೋಷ್ ಉತ್ತರ. ಆದರೂ ಅವನ ಮುಖದಲ್ಲಿ ನಗು ತರುವ ಸಲುವಾಗಿ ಮತ್ತೆ ಕೇಳಿದನ. ಅಕ್ಕ ನಿನ್ನ ನೆನಪು ಮಾಡಿಕೊಳ್ಳದ ದಿನಾನೇ ಇಲ್ಲ. ದಿನ ಅಂತಾಳೆ. ಅವತ್ತು ಗಗನ್ ಇದ್ದಿದ್ದರೆ ಹೀಗೆ ಆಗ್ತಾ ಇರಲಿಲ್ಲ. ಅವನು ಬರಲ್ಲ ಅಂತ ಗೊತ್ತಾಗಿನೇ ನನ್ನ ಮತ್ತೆ ಪ್ರೀತುನ ಅವರಿಬ್ಬರು ದೂರ ಮಾಡಿದರು ಅಂತ ಎಂದೆನು. ಆಗ ಗಗನ್, ಅವ್ರು ನನಗೆ ಸಿಗಲಿಲ್ಲ.
ಆದರೆ ಇವರ ಮತ್ತೆ ಏನಾಯಿತು ಅಂತಾನೂ ಇಬ್ಬರು ಬಾಯಿ ಬಿಟ್ಟಿಲ್ಲ. ಇಬ್ಬರು ಒಳಗೆ ನೋವು ತಿಂತ ಇದ್ದಾರೆ. ಹಳೇದೆಲ್ಲ ಮುಗೀತು, ಈಗ ಅವರನ್ನು ಮತ್ತೆ ಒಂದು ಮಾಡಬೇಕು. ಏನಂತೀಯ? ಮತ್ತೆ ಇಬ್ಬರನ್ನು ಒಂದು ಮಾಡೋದಾ? ಅದು ಸಾಧ್ಯನಾ? ಇಷ್ಟು ವರ್ಷ ದೂರ ಇದ್ದರು, ಮತ್ತೆ ಇಬ್ಬರು ಒಂದಾಗುತ್ತಾರಾ? ಅವತ್ತು ನನ್ನಿಂದ ಕೈ ತಪ್ಪಿದ ಕೆಲಸನೇ ಇವತ್ತು ಕಂಪ್ಲೀಟ್ ಮಾಡೋಕ್ಕೆ ಬಂದಿರೋದು. ಮತ್ತೆ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಅದು ಸರಿ, ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯಾ? ಏನು ಸಮಸ್ಯೆ? ಅದಾ, ಮ್ಯಾಥ್ಸ್ ಒಂದು ಲೆಕ್ಕದ್ದು ಉತ್ತರ ಸಿಗ್ತಿಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಂಡು ಉತ್ತರ ಹುಡುಕ್ತಾ ಇದ್ದೀನಿ. ಹೌದಾ, ಕೊಡು ನೋಡೋಣ. ಇದು ತುಂಬ ಸುಲಭ, ಇದಕ್ಕೆ ಬೇರೆ ಫಾರ್ಮುಲಾ ಯೂಸ್ ಮಾಡಬೇಕು. ಎಲ್ಲ ಲೆಕ್ಕಕ್ಕೂ ಬಳಸೋದನ್ನು ಇದಕ್ಕೆ ಬಳಸುವ ಹಾಗಿಲ್ಲ. ಇಲ್ಲಿ ನೋಡು, ಹೇಳ್ಕೊಡ್ತೀನಿ ಎಂದು ಉತ್ತರ ಹೇಳಿಕೊಟ್ಟೆನು. ಥ್ಯಾಂಕ್ಸ್ ಕಣೋ, ನಾಳೆ ಟೆಸ್ಟ್ ಇತ್ತು, ಈ ಲೆಕ್ಕ ಕೊಟ್ಟೇ ಕೊಡ್ತೀನಿ ಎಂದಿದ್ದರು. ಫುಲ್ ಭಯ ಆಗಿತ್ತು ನನಗೆ, ಏನು ಮಾಡೋದು ಅಂತ. ಅಷ್ಟು ದೊಡ್ಡ ಸಮಸ್ಯೆನ ಇಷ್ಟು ಬೇಗ ಸಾಲ್ವ್ ಮಾಡಿದ್ದೀಯಾ? ಹಾಗೆ ಇವರ ಸಮಸ್ಯೆ ಕೂಡ ಬೇಗ ಸರಿ ಹೋಗೋ ಹಾಗೆ ಮಾಡು ಪ್ಲೀಸ್. ಅದನ್ನು ಸರಿ ಮಾಡೋ ಸಮಯ ಮತ್ತೆ ಬಂದಿದೆ. ಎಲ್ಲರೂ ಸೇರಿ ಅವರನ್ನು ಮತ್ತೆ ಒಂದು ಮಾಡಬೇಕು ಅಷ್ಟೇ. ಅಂದರೆ ಇಬ್ಬರೂ ಈಗ ಒಂದೇ ಟೀಮ್, ಮತ್ತೆ ಒಟ್ಟಿಗೆ ಸೇರಲೇಬೇಕು. ಅದನ್ನೇ ಬಳಸಿಕೊಂಡು ಮತ್ತೆ ಅವರನ್ನು ಒಂದು ಮಾಡಬೇಕು. ಅದು ನಿನ್ನ ಕೈಯಲ್ಲಿ ಮಾತ್ರ ಆಗೋ ಕೆಲಸ, ಬೇಗ ಮಾಡು ಅಷ್ಟೇ. ನನಗೂ ಅದೇ ಬೇಕಾಗಿರೋದು. ಅವರು ಒಂದಾದರೆ ಮತ್ತೆ ಎಲ್ಲ ಸರಿ ಹೋಗುತ್ತೆ ಎಂದು ತನ್ನ ಮನದಲ್ಲಿ ಕಾರ್ಯನಿಯೋಜನೆ ಶುರು ಮಾಡಿದ್ದ ಗಗನ್. ಅಷ್ಟರಲ್ಲಿ ಸಮೀಕ್ಷಾ ಬಜ್ಜಿ ಹಿಡಿದು ಒಳಗೆ ಬಂದಳು. ಯಾರೋ ಈ ಇಬ್ಬರು? ಯಾರಿಂದ ಇಬ್ಬರು ದೂರ ಆಗಿದ್ದು? ಯಾಕೆ? ಮುಂದೆ ನೋಡೋಣ. ಬಜ್ಜಿ ಹಿಡಿದು ಒಳಗೆ ಬಂದ ಸಮೀಕ್ಷಾ, ತಿನ್ನು ಮರಿ, ಎಷ್ಟು ದಿನ ಆಯಿತು ನಿನ್ನ ನೋಡಿ. ನಿಂಗೆ ಈ ಥರ ನನ್ನ ಕೈಯಿಂದ ಮಾಡಿ ತಿನ್ನಿಸಿ ಎಂದು ಅವನ ಬಾಯಿಗೆ ಆಗತಾನೆ ಮಾಡಿದ್ದ ಪಾಯಸವನ್ನು ಚಮಚದಿಂದ ತಿನ್ನಿಸತೊಡಗಿದಳು. ಅವಳ ಪ್ರೀತಿ ನೋಡಿ ಗಗನ್ ಮತ್ತು ಸಂತೋಷ್ನಿಗೆ ಕಣ್ಣು ತುಂಬಿ ಬಂತು. ಅದನ್ನು ನೋಡಿದ್ದ ಸಮೀಕ್ಷಾ, ಯಾಕೋ ಮರಿ, ಬಿಸಿ ಇದೆಯಾ? ನನ್ನ ಬುದ್ಧಿ ನೋಡು, ಬಿಸಿ ಪಾಯಸ ಸುಡುತ್ತೆ ಅಂತ ಸಹಿತ ನೋಡಿದೆ, ಹಾಗೆ ನಿಂಗೆ ತಿನ್ನಿಸ್ತಾ ಇದ್ದೀನಿ. ಇಲ್ಲ ಕಣೋ, ಅದಕ್ಕಲ್ಲ. ನಿನ್ನ ಪ್ರೀತಿ ಮಾಡಿ ಪ್ರೀತು ಪುಣ್ಯ ಮಾಡಿಲ್ಲ. ನಿನ್ನ ಪ್ರೀತಿ ಮಾಡಿ ನಿನ್ನ ನನಗೆ ಅಕ್ಕ ಅಂತ ಕೊಟ್ನಲ್ಲ, ಅದಕ್ಕೆ ಕಣೋ. ನನ್ನ ಒಡ ಹುಟ್ಟಿದ ಅಕ್ಕ ಇದ್ರೂ ನನ್ನ ಇಷ್ಟು ಪ್ರೀತಿ ಮಾಡ್ತಾ ಇರಲಿಲ್ಲ. ಮೊದಲು ಅವನಿಗೆ ಥ್ಯಾಂಕ್ಸ್ ಹೇಳಬೇಕು. ಅವನ ಮಾತು ಕೇಳಿ ಸಮೀಕ್ಷಾಳಿಗೆ ಖುಷಿಯಿಂದ ಅವಳ ಗಂಟಲುಪ್ಪಿ ಬಂತು. ತಡೆದು, ಕಣೋ, ನಿನ್ನ ಅಣ್ಣ ನನ್ನ ಹತ್ತಿರ ಬರ್ತಾನೋ ಇಲ್ವೋ ಅದು ವಿಧಿ ಆಟ. ಆದರೆ ನೀನು ನನ್ನ ತಮ್ಮ ಅಂತ ನನಗೆ ಕೊಟ್ಟಿದ್ದು ನನ್ನ ಅದೃಷ್ಟ. ನೀನು ಬರೀ ತಮ್ಮನ ಸ್ಥಾನ ತುಂಬಿಲ್ಲ ನನಗೆ. ಕಷ್ಟದಲ್ಲಿ ಅಪ್ಪನ ಥರ ಇದೆಯಾ, ಪ್ರೀತಿ ಮಾಡೋದ್ರಲ್ಲಿ ಅಮ್ಮ, ಕಾಳಜಿ ವಹಿಸುವುದರಲ್ಲಿ ಅಣ್ಣ, ದಾರಿ ಕಾಣದೇ ಹೋದಾಗ ಗೆಳೆಯ, ಎಲ್ಲಾನೂ ಆಗಿದ್ದೀಯಾ. ಅಂತ ನಿನ್ನ ಪಡೆಯೋಕೆ ನನಗೆ ಇಷ್ಟು ಹೆಮ್ಮೆ ಅನ್ನಿಸಬೇಕಾದ್ರೆ ಪ್ರೀತು ನಿಜವಾಗೂ ತುಂಬ ಪುಣ್ಯ ಮಾಡಿದ್ದಾನೆ. ಈಗ ಅದೆಲ್ಲ ಬಿಡು, ಮೊದಲು ಇದನ್ನೆಲ್ಲ ತಿನ್ನು. ಸಂತೋಷ್ ಇವರ ಈ ಸಂಭಾಷಣೆ ನೋಡುತ್ತಾ, ಅಕ್ಕ, ಗಗನ್, ಇದು ಮೋಸ. ನಾನು ಅಂತ ಇಲ್ಲೊಂದು ಪ್ರಾಣಿ ಇದ್ದೀನಿ, ನೀನು ನೋಡಿದ್ರೆ ಎಲ್ಲ ಅವನಿಗೆ ಕೊಡ್ತಿದೀಯಾ? ಹೋಗಕ್ಕ, ನಾನು ನಿನ್ನ ಜೊತೆ ಮಾತಾಡಲ್ಲ ಎಂದನು ಹುಸಿಕೋಪ ತೋರುತ್ತಾ. ಗೂಬೆ, ಸುಮ್ಮನಿರೋ. ಪಾಪ, ಅವನು ಇಷ್ಟು ವರ್ಷಗಳ ನಂತರ ಬಂದಿದ್ದಾನೆ. ಅವನಿಗೆ ಮಾಡಿದ್ರೆ ಹೊಟ್ಟೆ ಉರಿಪಡ್ತೀಯಾ? ಇವತ್ತು ಅವನು ಬಂದಿಲ್ಲ ಅಂದರೆ ನಾಳೆ ಎಕ್ಸಾಮ್ನಲ್ಲಿ ಡುಮ್ಕಿ. ಇಷ್ಟು ಬೇಗ ಮರ್ತು ಹೋಯ್ತಾ ಎಂದಳು ನಗುತ್ತಾ. ಈಗ ಬೆರಗಾಗುವ ಸರದಿ ಗಗನ್ ಮತ್ತು ಸಂತೋಷ್ನದ್ದು. ಗಗನ್ ಗಾಬರಿಯಿಂದ, ಹಾಗಾದರೆ ನಾವು ಮಾತಾಡಿದ್ದು ನೀನು ಕೇಳಿಸಿಕೊಂಡಿಯಾ? ಇಲ್ಲಪ್ಪ ಮಹಾರಾಜ, ಅದೇನೋ ಎಕ್ಸಾಮ್ಗೆ ನೀನು ಹೆಲ್ಪ್ ಮಾಡಿದೆ ಅನ್ನಲ್ಲ, ಆವಾಗ ಬಂದೆ ಅಷ್ಟೇ ಎಂದಳು. ಓಹ್, ಇಷ್ಟೇನಾ? ಸರಿ ತಗೋ ಸಂತೋಷ್, ನೀನು ತಿನ್ನು ಎಂದು ಸಮಿ ತಗೋ ಎಂದು ಒಂದು ತುತ್ತು ಅವಳ ಬಾಯಿಗೆ ಇಟ್ಟೆನು. ಇವರ ಮಾತುಕತೆ ಎಲ್ಲ ಮುಗಿದ ಮೇಲೆ ಏನೋ ನೆನಪಾದಂತೆ ಸಮೀಕ್ಷಾ, ಹೌದು, ನನ್ನ ಫೋನ್ ನಂಬರ್ ಮತ್ತು ಅಡ್ರೆಸ್ ಜಲಜಾ ಕೊಟ್ಲು ಹಿಂದೆ, ಅವಳಿಗೆ ಸಿಕ್ಕಿದ್ದಳು ನಿಂಗೆ? ಕುತೂಹಲದಿಂದ ಕೇಳಿದಳು. ಆಗ ಸ್ಟೈಲ್ ಆಗಿ ಗಗನ್, ಐ ಥಿಂಕ್ ಯು ಡೋಂಟ್ ರಿಮೆಂಬರ್, ಯು ಆರ್ ಟಾಕಿಂಗ್ ಟು ಯುವರ್ ಕಂಪನೀಸ್ ಟವರ್ ಹೆಡ್ ಮಿಸ್ಟರ್ ಪ್ರೀತಮ್ ದೇಶ್ಮುಖ್ ಬ್ರದರ್ ಗಗನ್ ದೇಶ್ಮುಖ್. ಇಟ್ಸ್ ಈಸಿ ಟು ಫೈಂಡ್ ಎನಿಬಡೀಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಫ್ರಮ್ ದೇರ್ ಎಂದೆನು. ಟವರ್ ಹೆಡ್ ಎಂದಳು ಗಾಬರಿಯಿಂದ. ಅಷ್ಟು ದೊಡ್ಡ ಪೊಸಿಷನಲ್ಲಿರೋವನಿಗೆ ನಾನು ಅಷ್ಟು ಹಾರ್ಷಾಗಿ ಮಾತಾಡಿದ್ರು ಏನೂ ಹೇಳಲೇ ಇಲ್ಲವಲ್ಲ, ಯಾಕೆ ಎಂದಳು ಮುಗ್ಧವಾಗಿ. ಆಗ ಗಗನ್, ಬಿಕಾಸ್ ಈ ಸ್ಟಿಲ್ ಲವ್ಸ್ ಯು ಕಂದ. ಅದಕ್ಕೆ ಅವನು ಅನುಭವಿಸುತ್ತಾ ಇರೋದು ನನಗೆ ಮಾತ್ರ ಗೊತ್ತು.
ಅವನು ನಿನ್ನ ಬಿಟ್ಟು ಹೋದ ದಿನದಿಂದ ಇಲ್ಲಿಯವರೆಗೂ ಒಂದು ದಿನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ಲ. ನಿನಗಿಂತ ಒಂದು ಲೆವೆಲ್ ಜಾಸ್ತಿನೇ ಅವನು ಡಿಪ್ರೆಷನ್ನಲ್ಲಿ ಇದ್ದಾನೆ. ಅದಕ್ಕೆ ಕಂದ, ನಿನ್ನ ಅವನು ಆಫೀಸ್ನಲ್ಲಿ ಮುಟ್ಟಿದ ತಕ್ಷಣ ಹಾಗೆ ರಿಯಾಕ್ಟ್ ಮಾಡಿದ್ಯೋ. ಅಂದರೆ ಈ ನಿನ್ನ ಮಾತಿನ ಅರ್ಥ ಗಗನ್? ನನಗೆ ದುಃಖ ಬೇಜಾರು ಇಲ್ಲ ಅಂತನಾ ಎಂದಳು ಸ್ವಲ್ಪ ಖಾರವಾಗಿಯೇ. ಇಲ್ಲ, ನಿನಗಿಂತ ಅವನು ತುಂಬಾನೇ ಇಂಟ್ರೋವರ್ಟ್ ಅಂತ ಹೇಳಿ ಮುಂದೆ ಏನೋ ಹೇಳಬೇಕು ಎಂದುಕೊಂಡವನು ತಡೆದು, ಅದೆಲ್ಲ ಈಗ ಬೇಡ. ಅವತ್ತು ನಿಮ್ಮಿಬ್ಬರ ಮಧ್ಯೆ ತೇಜಸ್ವಿ ಮತ್ತು ವಿನಯ್ ಏನು ಮಾಡಿದ್ರು ಅಂತ ಹೇಳ್ತೀಯಾ ಪ್ಲೀಸ್ ಎಂದನು. ಆಗ ಸಮೀಕ್ಷಾ, ಅವೆಲ್ಲ ಈಗ ಬೇಡ, ಮತ್ತೆ ಹೇಳ್ತೀನಿ. ಮತ್ತೆ ಜಲ್ಜಾ ನಂಬರ್ ನಿಮ್ಮ ಅಣ್ಣನ ಹತ್ತಿರ ಇದ್ದ ಹಾಗೆ ನನ್ನ ಡೀಟೇಲ್ಸ್ ಇರಬೇಕು ಅಲ್ವಾ? ಮತ್ತ್ಯಾಕೆ ಅವಳನ್ನು ಕೇಳಿದೆ? ಅದಾ, ನಿನ್ನ ಡೀಟೇಲ್ಸ್ ಇನ್ನೂ ಈ ಟೀಮ್ಗೆ ಫಾರ್ವರ್ಡ್ ಆಗಿಲ್ಲ. ಅದಕ್ಕೆ ನೀನು ಇವತ್ತೇ ಈ ಟೀಮ್ ಜಾಯಿನ್ ಆಗಿರಬಹುದು. ಆದರೆ ನಿನ್ನ ಜಾಯ್ನಿಂಗ್ ಇರೋದು ಸೋಮವಾರ, ಅಷ್ಟರಲ್ಲಿ ಫಾರ್ವರ್ಡ್ ಮಾಡ್ತಾರೆ. ಮತ್ತೆ ಜಲಜಾಳ ಜೊತೆ ಯಾಕೆ ಜಗಳ ಮಾಡಿದೆ? ಜಲಜಾ ಎಂದ ಕೂಡಲೇ ಗಗನ್ನ ಮುಖ ಕೆಂಪಾಗಿದ್ದ. ಸುಮ್ಮನಿರು ಕಂದ, ಆ ಶೂರ್ಪನಕ್ಕಿನ ಈಗ ಯಾಕೆ ನೆನಪು ಮಾಡ್ತೀಯಾ? ಹಬ್ಬ ಬಾಯ ಅದು. ಪಾಪ, ಮುಂದೆ ಅವಳನ್ನು ಮದುವೆ ಮಾಡ್ಕೊಳ್ಳೋ ಗಂಡ ಬಡಪಾಗಿ. ಹೌದು, ಅವಳ ಹತ್ತಿರ ನೀನು ಏನೂ ಹೇಳಿಲ್ಲ ಅಂತ ನನಗೆ ಗೊತ್ತು. ಆದರೆ ಅವಳಿಗೆ ಏನೋ ಒಂದು ವಿಷಯ ಗೊತ್ತಿದೆ. ಅದಕ್ಕೆ ಅವಳು ನಿನ್ನ ಡೀಟೇಲ್ಸ್ ಕೊಡೋಕ್ಕೆ ಅಷ್ಟು ಕಾಡಿಸಿದ್ದು. ಅದು ಏನು ಅಂತ ನಾನು ಕೇಳಲ್ಲ. ಯಾವಾಗ ಗೊತ್ತಾಗಬೇಕೋ ಆಗ ಗೊತ್ತಾಗುತ್ತೆ. ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಏನು ಹೇಳಿ ನೋಡೋಣ ಎಂದೆನೋ. ಸರ್ಪ್ರೈಸ್? ಏನದು ಎಂದು ಗಗನ್ನ ಕಣ್ಣು ನೋಡುತ್ತಾ ತಕ್ಷಣ ಅವಳಿಗೆ ಏನೋ ನೆನಪಾಗಿ ಆಶ್ಚರ್ಯದಿಂದ, ನಿಜವಾಗ್ಲೂ ನೀನು ನಮ್ಮ ಕಂಪ್ನಿ ಜಾಯಿನ್ ಆಗ್ತಿದೀಯಾ ಎಂದಳು. ನಗುತ್ತಾ, ಹೌದು, ಸೋಮವಾರದಿಂದ ನನ್ನ ಜಾಯ್ನಿಂಗ್. ಅದು ನಿಮ್ಮ ಟೀಮ್ನಲ್ಲೇ. ಅದು ನಿನ್ನ ಅಸಿಸ್ಟೆಂಟ್ ಆಗಿ. ಸಮೀಕ್ಷಾಳ ಖುಷಿ ಹೇಳತೀರದು. ಕಣ್ಣಿನಲ್ಲಿ ನೀರು ತುಂಬಿಕೊಂಡು, ದೇವರು ಹೀಗೆ ನೋಡು, ಅವತ್ತು ನನ್ನ ಹತ್ತಿರದಿಂದ ಎಲ್ಲರನ್ನೂ ಒಟ್ಟಿಗೆ ಕಿತ್ತುಕೊಂಡ. ಮತ್ತೆ ಅವನೇ ನಮ್ಮನ್ನು ಒಂದು ಮಾಡ್ತಾ ಇದ್ದಾನೆ. ಎಷ್ಟು ವಿಚಿತ್ರ ಅಲ್ವಾ? ಇಬ್ಬರ ಮಾತು ಕೇಳಿ ದಂಗಾಗುವ ಸರಿತಿ ಸಂತೋಷ್ನದ್ದು. ಅದೇಗೆ ಸಾಧ್ಯ? ಇಬ್ಬರು ಮಾತೇ ಕಮ್ಮಿ, ಅಂಥದ್ರಲ್ಲಿ ಹೇಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಎಂದಾಗ, ಅದಕ್ಕೆ ಇಬ್ಬರು, ಅದು ಟೆಲಿಪತಿ, ನಿಂಗೆ ಗೊತ್ತಾಗಲ್ಲ ಎಂದರು ನಗುತ್ತಾ. ಅವತ್ತು ಸೋಮವಾರ. ಸಮೀಕ್ಷಾ, ಗಗನ್ ಮತ್ತು ಪ್ರೀತಮ್ ಒಂದೇ ಜಾಗದಲ್ಲಿ ಮತ್ತೆ ಭೇಟಿಯಾಗುವವರಿದ್ದರು. ತನ್ನ ತಮ್ಮ ತನ್ನ ಜೊತೆ ಕೆಲಸ ಮಾಡುತ್ತಿದ್ದಾನೆ ಎಂಬುವುದೇ ಸಮೀಕ್ಷಾಗೆ ಹೆಮ್ಮೆಯ ವಿಷಯವಾಗಿತ್ತು. ಅಲ್ಲಿ ಯಾರಿಗೂ ತಿಳಿಯದ ವಿಷಯಗಳು ತುಂಬಾನೇ ಇದ್ದವು. ಅವುಗಳನ್ನು ತಿಳಿದ ಮೇಲೆ ಒಬ್ಬೊಬ್ಬರ ಮನಸ್ಥಿತಿ ಹಾದಿ ತಪ್ಪುವುದರಲ್ಲಿತ್ತು. ಎಂದಿನಂತೆ ಬೆಳಗ್ಗೆ ಸಮೀಕ್ಷಾಗೆ ಕ್ಯಾಬ್ ಕರೆ ಬಂದಿತ್ತು. ಕಾರ್ನಲ್ಲಿ ಕುಳಿತ ಸಮೀಕ್ಷಾಗೆ ಏನೋ ಚಡಪಡಿಕೆ. ಫೋನ್ ನೋಡುವ ಎಂದು ಫೋನ್ ತೆಗೆದವಳಿಗೆ ಅವತ್ತಿನ ದಿನಾಂಕ ನೋಡಿ ದಿಗ್ಭ್ರಮೆಯಾಗಿತ್ತು. ಜೂನ್ 2, ಪ್ರೀತಮ್ನ ಹುಟ್ಟುಹಬ್ಬ. ಪ್ರೀತಮ್ನ ಹುಟ್ಟುಹಬ್ಬ ಎನ್ನುವ ಖುಷಿಯೊಂದು ಕಡೆ, ಅವತ್ತೇ ಸಮೀಕ್ಷಾ ಹಾಗೂ ಪ್ರೀತಮ್ನ ಪ್ರೀತಿ ಹೊರಬಂದ ದಿನ. ಇವೆರಡಕ್ಕೂ ಮೀರಿದ್ದು ಸಮೀಕ್ಷಾ ಮತ್ತು ಪ್ರೀತಮ್ನ ಪ್ರೀತಿ ಯಾರದೋ ಸಂಚಿಗೆ ಬಲಿಯಾದ ದಿನ. ದಿನಾಂಕ ನೋಡಿದ್ದ ಸಮೀಕ್ಷಾ ಹಾಗೆ ಕಣ್ಣು ಮುಚ್ಚಿ ನೆನಪಿನ ಅಂಗಳಕ್ಕೆ ಜಾರಿದಳು. ಆ ದಿನ ಹೇಗಿತ್ತು ನೋಡೋಣ ಬನ್ನಿ. ಸಮೀಕ್ಷಾ ಹಾಗೂ ಪ್ರೀತಮ್ ಪ್ರೀತಿ ಶುರುವಾಗಿ ಆಗಲೇ 6 ತಿಂಗಳುಗಳು ಕಳೆದಿದ್ದವು. ಆದರೆ ಅದಕ್ಕೆ ಅಧಿಕೃತ ಮುದ್ರೆ ಬಿದ್ದಿರಲಿಲ್ಲ. ದಿನವೂ ಫೋನಿನಲ್ಲಿ ಮಾತ್ರ ಮಾತನಾಡುತ್ತಿದ್ದವು ಈ ಜೋಡಿಗಳು. ಎಷ್ಟೇ ಸನಿಹಾಗಿದ್ದರೂ ಇಬ್ಬರು ಕಾಲೇಜ್ನಲ್ಲಿ ಅವಶ್ಯಕತೆ ಮೀರಿ ಮಾತನಾಡುವ ಹಾಗೆ ಇರಲಿಲ್ಲ. ಇದು ಇಬ್ಬರ ನಡುವೆ ಇದ್ದ ಒಪ್ಪಂದ. ಆದರೆ ಇಬ್ಬರು ಒಬ್ಬರ ಕಣ್ಣಿಗೆ ಒಬ್ಬರು ಸದಾಕಾಲ ಕಾಣುವ ಹಾಗೆ ಕೂರುತ್ತಿದ್ದರು. ಕ್ಲಾಸ್ ರೂಮ್, ಕ್ಯಾಂಟೀನ್, ಪ್ಲೇ ಗ್ರೌಂಡ್ ಎಲ್ಲ ಕಡೆ ಸಮೀಕ್ಷಾ ಹಾಗೂ ಪ್ರೀತಮ್ ಒಟ್ಟಿಗೆ ಇರುತ್ತಿದ್ದರು. ಆದರೆ ಇವರುಗಳು ಒಟ್ಟಿಗೆ ಇರುತ್ತಿದ್ದದ್ದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಮೌನ ಸಂಭಾಷಣೆ ಇವರ ಗೆಳೆಯರಿಗೆ ತಿಳಿಯದಂತೆ ಸದಾ ಸಾಗಿತ್ತು. ಮನೆಗೆ ಬಂದ ಮೇಲೆ ಫೋನ್, ಮೆಸೇಜ್ ಸಂಭಾಷಣೆಗಳು ನಡೆಯುತ್ತಿದ್ದವು. ಹೀಗೆ ಸಂಭಾಷಣೆ ನಡೆಯುವಾಗ ಪ್ರೀತಮ್ನ ಹುಟ್ಟಿದ ದಿನ ಸಮೀಕ್ಷಾಗೆ, ಹಾಗೆ ಸಮೀಕ್ಷಾಳ ಹುಟ್ಟಿದ ದಿನ ಪ್ರೀತಮ್ನಿಗೆ ಗೊತ್ತಾಗಿತ್ತು. ಜೋಡಿಗಳು ಹೇಗೆ ತಾನೇ ಹುಟ್ಟುಹಬ್ಬ ತಿಳಿಯದಿರಲು ಸಾಧ್ಯ? ಹಾಗೆಯೇ ಇಬ್ಬರಿಗೂ ಅವರುಗಳ ಹುಟ್ಟಿದ ದಿನ ಮನನವಾಗಿತ್ತು. ಅವತ್ತು ಜೂನ್ 2ನೇ ತಾರೀಕು. ಸಮೀಕ್ಷಾ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪ್ರೀತು ಹೆಸರಿನಲ್ಲಿ ಅರ್ಚನೆ ಮಾಡಿಸಿಕೊಂಡು ಅನ್ನದಾನಕ್ಕೆ ಬರೆಸಿ ಕಾಲೇಜಿಗೆ ಬಂದಳು. ಪ್ರೀತು ಆಗಲೇ ಅವಳಿಗಾಗಿ ಕಾಯುತ್ತಿದ್ದ. ಪ್ರೀತಮ್ನಿಗೆ ಇಷ್ಟ ಎಂದೇ ಹಳದಿ ಬಣ್ಣದ ಬಟ್ಟೆ ಧರಿಸಿ ಅದಕ್ಕೆ ತಕ್ಕ ಹಾಗೆ ಮೇಕಪ್, ಬಳೆ, ಸರ, ಜುಮ್ಕಿ ಎಲ್ಲ ತೊಟ್ಟು ಬರುತ್ತಿದ್ದ ಸಮೀಕ್ಷಾಳನ್ನು ನೋಡಿದ ಪ್ರೀತಮ್ನಿಗೆ ಮಾತೇ ಹೊರಡಲಿಲ್ಲ.
ಗೆಳೆಯರ ಜೊತೆ ಹರಟುತ್ತಿದ್ದ ಪ್ರೀತಮ್ ತಕ್ಷಣ ಫೋನ್ ತೆಗೆದು ಏನೋ ಟೈಪ್ ಮಾಡಿ ಕಳಿಸಿದ್ದ. ಅದನ್ನು ಸಮೀಕ್ಷಾಳಿಗೆ ಕಣ್ಣಿನಲ್ಲೇ ಹೇಳಿದ್ದ. ಅದೇ ಸಮಯಕ್ಕೆ ಸರಿಯಾಗಿ ಸಮೀಕ್ಷಾಳ ಫೋನ್ ಮೆಸೇಜ್ ಬಂತು. ಯಾರದ್ದು ಎಂದು ತಿಳಿದಿದ್ದ ಸಮೀಕ್ಷಾಳಿಗೆ ತನ್ನ ಪ್ರಿಯತಮನ ಸಂದೇಶ ಓದುವ ಕಾತುರ. ಮೆಸೇಜ್ ಹೀಗಿತ್ತು: ಸಮೀಕ್ಷಾ, ಯು ಆರ್ ಲುಕಿಂಗ್ ವಂಡರ್ಫುಲ್ ಟುಡೇ. ಯುವರ್ ಡ್ರೆಸ್ಸಿಂಗ್ ಇಸ್ ಮೈ ಗಿಫ್ಟ್ ಟುಡೇ. ಥ್ಯಾಂಕ್ ಯು ಸೋ ಮಚ್. We'll meet you as soon as possible. Waiting to share something with you. Come to college bus stand after the second class. As there are no lecturers today, we can go out. We'll be waiting for you. ಅದನ್ನು ಓದಿದ ಸಮೀಕ್ಷಾಗೆ ಎಲ್ಲಿಲ್ಲದ ಖುಷಿ. ಓಕೆ ಎಂದಷ್ಟೇ ರಿಪ್ಲೈ ಕಳಿಸಿ ಒಂದು ಸಣ್ಣ ಮಂದಹಾಸವನ್ನು ಬೀರಿ ಅವಳು ಕ್ಲಾಸ್ಗೆ ಹೋದಳು. 2 ಕ್ಲಾಸ್ ಯಾವಾಗ ಮುಗಿಯುತ್ತದೆ ಎನ್ನುವ ಹಾಗೆ ಆಗಿತ್ತು ಅವಳಿಗೆ. 2 ಕ್ಲಾಸ್ ಅವಳಿಗೆ 2 ವರ್ಷವೇನೋ ಎನ್ನುವ ಹಾಗೆ ಆಗಿತ್ತು. ಕ್ಲಾಸ್ ಮುಗಿದ ನಂತರ ಸೀದಾ ಬಸ್ ನಿಲ್ದಾಣದಲ್ಲಿ ನಿಂತಳು ನಮ್ಮ ಚೆಲುವೆ. ಯಾಕೆಂದರೆ ಅವಳು ಅವನಿಗೆ ಆ 3 ಸುಂದರ ಶಬ್ದಗಳು ಹೇಳುವವಳಿದ್ದಳು. ಅಷ್ಟರಲ್ಲಿ ಪ್ರೀತು ಕೂಡ ಬಂದನು. ಯಾರೋ ಕರೆದಂತಾಯಿತು ಸಮೀಕ್ಷಾಳಿಗೆ. ವಾಸ್ತವಕ್ಕೆ ಬಂದ ಸಮೀಕ್ಷಾ ಕಣ್ಣಿನಲ್ಲೂ ನೀರಿತ್ತು. ಸುಂದರ ಸ್ವಪ್ನ ಅರ್ಧಕ್ಕೆ ನಿಂತಿತ್ತು. ತನ್ನ ಆ ಗತ ಅವಳಿಗೆ ಬಹಳ ಮುದ ನೀಡುತ್ತಿತ್ತು. ನಿರಾಸೆ ಭಾವದಿಂದ ಕ್ಯಾಬ್ನಿಂದ ಇಳಿದು ಸಮೀಕ್ಷಾ ತನ್ನ ಫ್ಲೋರ್ಗೆ ಹೋದಳು. ಅಲ್ಲಿ ಅವಳಿಗೆ ಜಲಜಾಳವಾದ ಸಿಕ್ಕಿತ್ತು. ನಿರಾಶೆಯಲ್ಲಿ ಮುಳುಗುತ್ತಿದ್ದ ಸಮೀಕ್ಷಾಳಿಗೆ ಜಲಜ ಹುಲ್ಲು ಕಟ್ಟಿ ಆಸರೆಯಂತಾದಳು. ಆಗ ಜಲಜ, ಗಗನ್ ನಿನ್ನ ಅಡ್ರೆಸ್ ಬೇಕು ಅಂತ ಕೇಳ್ದ. ಮೊದಲು ನಾನು ಕೊಡಲಿಲ್ಲ, ಆಮೇಲೆ ಕೊಟ್ಟೆ. ಹಾಂ, ಬರೀ ಗಗನ್ ಮಾತ್ರ ಬಂದಿದ್ನಾ ಅಥವಾ ಅವರ ಅಣ್ಣ ಎನ್ನುವ ಹೊತ್ತಿಗೆ ಒಂದು ಧ್ವನಿ ಅವಳಿಗೆ ಮಾತು ನಿಲ್ಲಿಸುವಂತೆ ಮಾಡಿತ್ತು. ಸಮೀಕ್ಷಾ ಮತ್ತು ಜಲಜ ಆ ಕಡೆ ತಿರುಗಿದರು. ರೀ, ನಿಮ್ಮ ಸಮಸ್ಯೆ ಏನು ಅಂತ ಅರ್ಥ ಆಗ್ತಿಲ್ಲ. ನಮ್ಮ ಅಕ್ಕನ ನೋಡೋಕ್ಕೆ ನಿಮ್ಮ ಪರ್ಮಿಷನ್ ತಗೋಬೇಕು ಅಂತ ಯಾವಾಗಿಂದ ರೂಲ್ಸ್ ಆಯಿತು ಅಂತ ಗೊತ್ತಾಗ್ಲಿಲ್ಲ ಎಂದನು ಗಗನ್. ಆಗ ಜಲಜ, ರೇ ಮಿಸ್ಟರ್, ಯಾವತ್ತು ನಿಮ್ಮ ಅಣ್ಣ ಅವಳ ಮಾತು ಕೇಳದೆ ಅವಳನ್ನು ಅವಮಾನ ಮಾಡಿ ಹೋದ್ರಲ್ಲ, ಹಾಂ, ಮತ್ತೆ ಯಾವಾಗ ನಾನು ಅವಳ ಲೈಫ್ಗೆ ಬನ್ನಲ್ಲ ಆಗ್ಲಿಂದ. ಅಷ್ಟರಲ್ಲಿ ಮತ್ತೆ ಏನೋ ಬಿದ್ದ ಸದ್ದು ಕೇಳಿ ಎಲ್ಲರೂ ಆ ಕಡೆ ನೋಡಿದರು. ಪ್ರೀತಮ್ ಮೌನವಾಗಿ ನಿಂತಿದ್ದ. ಅವನ ಕೈಯಿಂದ ನೀರಿನ ಗ್ಲಾಸ್ ಬಿದ್ದು ಸದ್ದು ಮಾಡಿದ್ದು. ಪ್ರೀತಮ್ ನೀರು ಕುಡಿಯುತ್ತಾ ಒಳಗೆ ಬರಬೇಕಾದರೆ ಗಗನ್ನ ಮಾತು ಕೇಳಿ ಅಲ್ಲೇ ನಿಂತ. ಅವನ ಮಾತಿಗೆ ಉತ್ತರ ಕೊಡುವ ಅವಸರದಲ್ಲಿ ಜಲಜ ಏನೂ ಯೋಚಿಸದೆ ಆ ಮಾತು ಆಡಿದ್ದಳು. ಅದು ಅವನ ಕರ್ಣಪಟಲ ಸೀಳುವ ಹಾಗೆ ಇತ್ತು. ಅಷ್ಟೇ, 1 ನಿಮಿಷವೂ ಅಲ್ಲಿ ನಿಲ್ಲದೆ ಹೊರಗೆ ಹೋಗಿದ್ದ ಪ್ರೀತಮ್. ಅದನ್ನು ನೋಡಿದ ಸಮೀಕ್ಷಾ ಮತ್ತು ಜಲಜಾಗೆ ವಿಚಿತ್ರವಾಗಿ ಕಂಡಿತ್ತು. ಆದರೆ ಸನ್ನಿವೇಶದ ಸೂಕ್ಷ್ಮ ಅರಿತ ಗಗನ್ ಕೆಂಡಾಮಂಡಲನಾದ. ಕಂದ, ಇದೇ ಮೊದಲು ಇದೇ ಕೊನೆ. ನಿನ್ನ ಫ್ರೆಂಡ್ ನನ್ನ ಅಣ್ಣನ ಸುದ್ದಿಗೆ ಬರಬೇಡ ಅಂತ ಹೇಳು. ನಿಂಗೆ ಅವತ್ತೇ ಹೇಳಿದ್ದೀನಿ ಅಲ್ವಾ ಕಂದ ಅವನ ಬಗ್ಗೆ. ಅವನು ನಿನ್ನ ಬಿಟ್ಟು ಬಂದ ದಿನದಿಂದ ಇಲ್ಲಿಯವರೆಗೆ 1 ರಾತ್ರಿನೂ ನಿದ್ದೆ ಮಾಡಲಿಲ್ಲ. ಯಾರ ಜೊತೆನೂ ಖುಷಿಯಿಂದ ಕಾಲ ಕಳೆದಿಲ್ಲ. ನಿಂಗೆ ಜಲಜ ಸಿಕ್ಕಿದಳು. ನೀನು ಅವಳ ಹತ್ತಿರ ದುಃಖ ಹೇಳ್ಕೊಂಡೆ, ಸಮಾಧಾನ ಆಯಿತು ನಿಂಗೆ. ಆದರೆ ಅವನು, ಹಾಂ, ಅವೆಲ್ಲ ನಿಂಗೆ ಹೇಳಿದ್ರೆ ಅರ್ಥ ಆಗುತ್ತೆ ಕಣೋ. ಆದರೆ ಇವಳಿಗೆ ಏನೂ ಅರ್ಥ ಆಗಲ್ಲ. ಮತ್ತೆ ಅವನ ಮನಸ್ಸಿಗೆ ಏನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನಂಗಿಲ್ಲಿ ಕೆಲಸ ಮಾಡೋ ಯಾವ ಅವಶ್ಯಕತೆಯೂ ಇಲ್ಲ. ಬಟ್ ಅವನಿಗೆ ನನ್ನ ಅವಶ್ಯಕತೆ ಇದೆ, ಅದಕ್ಕೆ ಇಲ್ಲಿರೋದು, ಮೈಂಡ್ ಇಟ್ ಅಂತ ಹೇಳಿ ಇಬ್ಬರ ಉತ್ತರಕ್ಕೂ ಕಾಯದೆ ಹೊರಗೆ ಓಡಿದ ಗಗನ್. ಪಾರ್ಕ್ನ ಒಂದು ಮೂಲೆಯೂ ಬಿಡದೆ ನೋಡಿದ್ದ ಗಗನ್ನಿಗೆ ಪ್ರೀತಮ್ನ ಸ್ಥಿತಿ ಕಂಡು ಹೃದಯ ಯಾರೋ ಹಿಂಡಿದ ಅನುಭವವಾಯಿತು. ಹಾಗೆ ಅದೇ ಸಮಯಕ್ಕೆ ಜಲಜಾಳ ಮೇಲೆ ಕೋಪ ಉಕ್ಕಿ ಬಂತು. ಏನೂ ತಿಳಿಯದ ಸಮೀಕ್ಷಾ ಮಾತ್ರ ಗಗನ್ನ ಹಿಂದೆಯೇ ಬಂದಳು. ಅವಳಿಗೂ ಆ ದೃಶ್ಯ ನೋಡಿ ಜೀವವೇ ಹೋದ ಹಾಗೆ ಆಯಿತು. ಸಮೀಕ್ಷಾಳನ್ನು ಅಲ್ಲಿ ನಿರೀಕ್ಷಿಸಿ ಇರದ ಗಗನ್, ನಡಿಕಂದ ಇಲ್ಲಿಂದ, ಅವನೊಂದು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ, ಎಲ್ಲ ಸರಿ ಹೋಗುತ್ತೆ. ಸಮೀಕ್ಷಾಳ ಮನಸ್ಸು ಗೊಂದಲಗೂಡಾಗಿತ್ತು. ಬಹುಶಃ ಆಗ ಗಗನ್ ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗದಿದ್ದರೆ ಅವಳು ಹಳೆಯದನ್ನು ಮರೆತು ಅವನನ್ನು ಕ್ಷಮಿಸಿ ಬಾಚಿ ತಪ್ಪಿಬಿಡುತ್ತಿದ್ದಳು. ಆದರೆ ಅವನು ಅದಕ್ಕೆ ಆಸ್ಪದ ನೀಡಲಿಲ್ಲ. ಅಲ್ಲಿ ಏನಾಗಿತ್ತು? ಪ್ರೀತಮ್ ಏನು ಮಾಡ್ತಿದ್ದ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.